ಸ್ನೇಹಿತರೆ, ಅಜಾತಶತ್ರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮಗೆ ತಿಳಿದಂಗೆ ಜೀವನದ ಗುರಿ ಅಂದ್ರೆ ಮನೆ, ಕಾರು, ಬೈಕು, ಆಸ್ತಿ, ಅಂತಸ್ತು, ಉಡವೆ, ಬಂಗಾರ ಇವುಗಳನ್ನು ಸಂಪಾದನೆ ಮಾಡುವುದೇ ಒಂದು ನಮ್ಮ ಜೀವನದ ಗುರಿ ಅಂದುಕೊಂಡಿದ್ದೇವೆ. ಆದರೆ ನಮ್ಮ ಜೀವನದ ನಿಜವಾದ ಗುರಿ ಏನಾಗಿರಬೇಕು ಎಂಬುದನ್ನು ಈ ಒಂದು ಸಣ್ಣ ಕಥೆಯಿಂದ ತಿಳಿಯೋಣ. ಜಾನ್ ಲೆನಿನ್ ಒಬ್ಬ ಪ್ರಸಿದ್ಧ ಹಾಡುಗಾರ. ಅವರು ಚಿಕ್ಕವರಿದ್ದಾಗ ಅವರಮ್ಮ ಒಂದು ಮಾತು ಹೇಳಿದ್ರಂತೆ, ಬದುಕಿನಲ್ಲಿ ಸಂತೋಷಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸಂತೋಷ, ನೆಮ್ಮದಿ ಎನ್ನುವುದು ಪರಿಪೂರ್ಣ ಬದುಕಿನ ಕೀಲಿ ಕೈ ಇದ್ದಂತೆ ಎಂದು. ಅದು ಲೆನಿನ್ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಮುಂದೆ ಅವರು ಶಾಲೆಗೆ ಸೇರಿದರು. ಒಂದು ದಿನ ಶಾಲೆಯಲ್ಲಿ ಅವರ ಶಿಕ್ಷಕರು ಎಲ್ಲಾ ಮಕ್ಕಳಿಗೆ, ನೀವು ಬದುಕಿನಲ್ಲಿ ಮುಂದೆ ಏನಾಗಬೇಕೆಂದು ಬಯಸುತ್ತೀರಿ ಎಂದು ಪ್ರಶ್ನೆ ಕೇಳಿದರು. ಆಗ ಮಕ್ಕಳು ಒಬ್ಬೊಬ್ಬರೇ ಅವರಿಗೆ ಅನ್ನಿಸಿದಂತೆ ವೈದ್ಯ, ಶಿಕ್ಷಕಿ, ಇಂಜಿನಿಯರ್, ಸೈನಿಕ್, ಪೊಲೀಸ್, ಆಟಗಾರ, ಹಾಡುಗಾರ ಹೀಗೆ ಅವರು ಏನಾಗಬೇಕು ಅಂದುಕೊಂಡಿದ್ದರು ಅದನ್ನು ಹೇಳುತ್ತಾ ಹೋದರು. ಆಗ ಲೆನಿನ್ ಸರದಿ ಬಂದಾಗ ಅವನು, ನಾನು ಸಂತೋಷವಾಗಿರಬೇಕು ಎಂದನಂತೆ. ಆಗ ಶಿಕ್ಷಕರು, ಲೆನಿನ್, ನಿನಗೆ ನನ್ನ ಪ್ರಶ್ನೆ ಅರ್ಥವಾಗಿಲ್ಲ ಅನ್ನಿಸುತ್ತದೆ. ನನ್ನ ಪ್ರಶ್ನೆ, ನಿನ್ನ ಬದುಕಿನ ಗುರಿ ಏನು ಎಂದು ಕೇಳಿದರು. ಆಗ ಲೆನಿನ್ ಧೈರ್ಯವಾಗಿ, ಇಲ್ಲ ಮಿಸ್, ನನಗೆ ನಿಮ್ಮ ಪ್ರಶ್ನೆ ಅರ್ಥವಾಗಿದೆ. ಆದರೆ ನಿಮ್ಗೆ ನಿಜವಾದ ಜೀವನವೆಂದರೆ ಅರ್ಥವಾಗಿಲ್ಲ ಎಂದರು. ಒಂದು ಕ್ಷಣ ಕ್ಲಾಸ್ ರೂಮಿನಲ್ಲಿ ಸ್ತಬ್ಧ ವಾತಾವರಣ. ಸ್ನೇಹಿತರೆ, ಈಗ ಹೇಳಿ, ನಮ್ಮ ನಿಜವಾದ ಗುರಿ ಜೀವನದಲ್ಲಿ ಸಂತೋಷವಾಗಿರುವುದು ಅಲ್ಲವೇ? ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ.